ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ ಅನಾದಿಜ್ಞಾನಪಾರಾಯ ನಮೋ ವರವರಾಯತೆ ನಮಃ ಹರಿ ಓಂ 2025ನೇ ಇಸವಿ ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗಾಗುವ ವಿಶೇಷ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. CS ಅಷ್ಟೋನ ವೀಕ್ಷಕ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಶೇರ್ ಮಾಡಿ. ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಭಗವಂತನ ಕಾರ್ಯಗಳು, ದೇವತಾ ಕಾರ್ಯಗಳನ್ನು ಯಾರ್ಯಾರು ಚೆನ್ನಾಗಿ ಮಾಡ್ತೀರಿ ಅಂಥವರಿಗೆ ಯಶಸ್ಸು, ಕೀರ್ತಿ, ಗೌರವಗಳು ಪ್ರಾಪ್ತವಾಗುವಂತಹ ಯೋಗ ಚೆನ್ನಾಗಿದೆ. ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಹೊಸ ವರ್ಷ ಬೇರೆ. ಮೇಷರಾಶಿಯವರು ವಿಶೇಷವಾಗಿ ಭಗವಂತನ ಸೇವೆ, ಭಗವಂತನ ಪೂಜೆಗಳನ್ನು ಯಾರು ಮಾಡ್ತೀರಿ ಅಂದರೆ ಶ್ರದ್ಧೆಯಿಂದ ಮಾಡ್ತೀರಿ ಅಂತಹವರಿಗೆ ಮಾತ್ರವೇ. ಏಕೆಂದರೆ ದೇವತಾನುಗ್ರಹ ಪ್ರತಿಯೊಂದಕ್ಕೂ ಬೇಕು. ದೇವತಾನುಗ್ರಹವಿಲ್ಲದೆ ಯಾವ ಕೆಲಸ ಮಾಡಿದರೂ ನಮಗೆ ಸಫಲವಾಗುವುದಿಲ್ಲ. ಹಾಗಾಗಿ ವಿಶೇಷವಾಗಿ ನೀವೆಲ್ಲ ದೇವತಾ ಕಾರ್ಯವನ್ನು ಮಾಡೋದರಿಂದ ವಿಶೇಷವಾಗಿ ಯಶಸ್ಸು, ಕೀರ್ತಿಗಳನ್ನು ಸಂಪಾದನೆ ಮಾಡ್ಕೋಬೋದು. ಹಾಗೂ ಇದರಿಂದ ಏನಾಗುತ್ತೆ ನಮ್ಮ ಲಾಭ ಅಂದರೆ ನಿಮಗೆ ಉತ್ತಮವಾದ ಉದ್ಯೋಗಗಳು ಪ್ರಾಪ್ತವಾಗ್ತದೆ. ನೋಡಿ, ದೇವತಾನುಗ್ರಹ ಲಕ್ ಬೇಕು ಅಂತೀವಲ್ಲ, ಅದಕ್ಕೋಸ್ಕರ ದೇವರ ಪೂಜೆ ಮಾಡಿದ್ರೆ ಲಕ್ ಇಂಪ್ರೂವ್ಮೆಂಟ್ ಆಗ್ತದೆ ಅಷ್ಟೆ. ಹಾಗಾಗಿ ಒಳ್ಳೆಯ ಉದ್ಯೋಗ ಬೇಕು ಅನ್ನೋವರಿಗೆ ಒಳ್ಳೊಳ್ಳೆ ಉದ್ಯೋಗಗಳು ಪ್ರಾಪ್ತವಾಗ್ತದೆ. ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ನಿಮ್ಮ ಸಹಾಯಕ್ಕೆ ನಿಲ್ತಾರೆ. ಇದರಿಂದ ಅಧಿಕವಾದ ಧನಲಾಭಗಳಾಗುವಂಥ ಚಾನ್ಸು, ಬಹಳ ಲಾಭಗಳು ಸಿಕ್ಕಾಪಟ್ಟೆ ಆಗ್ತದೆ. ಉದ್ಯೋಗಸ್ಥರಿಗಂತೂ ವಿಶೇಷವಾಗಿ ನೀವು ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಪ್ರಯತ್ನ, ದೇವರ ಅನುಗ್ರಹದಿಂದ ಒಳ್ಳೆಯ ಅಧಿಕಾರಗಳು ನಿಮಗೆ ಸಿಗ್ತದೆ. ಹಾಗೆ ಸರ್ಕಾರದಲ್ಲಿ ಕೆಲಸ ಮಾಡುವಂಥವರಿಗೆ ಸರ್ಕಾರಿ ಉದ್ಯೋಗಗಳು ಸ್ವಲ್ಪ ಎಚ್ಚರದಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ಅಲ್ಲೇ ಸ್ವಲ್ಪ ತೊಂದರೆಗಳಾಗ್ತದೆ. ಯಾವುದೇ ಕಾರಣಕ್ಕೂ ಮೈ ಬರಿಬಾರ್ದು. ನಿಮ್ಮ ಕೆಲಸ, ನಿಮ್ಮ ವ್ಯವಹಾರ, ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಆದಷ್ಟು ಶ್ರದ್ಧೆಯಿಂದ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿರಿ. ಇದರಿಂದ ಏನು ನಿಮಗೆ ಲಾಭ ಅಂದರೆ ಒಂದು ಜೀವನದಲ್ಲಿ ಒಂದು ಉತ್ತಮ ಭವಿಷ್ಯವನ್ನು ಕಾಣುವಂಥ ಯೋಗ ಚೆನ್ನಾಗಿದೆ. ನೋಡಿ, ಸರ್ಕಾರದಿಂದ ಎಲ್ಲ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ವ್ಯವಹಾರನ. ಹಾಗಾಗಿ ಶ್ರದ್ಧೆ ಮತ್ತು ಶ್ರದ್ಧಾಭಕ್ತಿಯಿಂದ ಮಾಡೋದ್ರಿಂದ ನಿಮಗೆ ಒಳ್ಳೊಳ್ಳೆ ಲಾಭ ಆಗ್ತದೆ. ಆಗ ನಿಮ್ಮ ಜೀವನವನ್ನು ಬದಲಾಯಿಸ್ಕೋಬೋದು. ಭವಿಷ್ಯ ಭಾಳ ಚೆನ್ನಾಗಿರ್ತದೆ. ಇದೆಲ್ಲ ಭಗವಂತನ ಅನುಗ್ರಹ ಅಂತ ಹೇಳ್ಬೋದು. ಮನೆಯೊಳಗೆ ಏನಾಗಿ ವಿಶೇಷವಾಗಿ ಅಂದರೆ ಗೃಹ ಲಾಭಗಳಾಗುವಂಥದ್ದು, ಮನೆಗೆ ಒಂದು ಹೊಸ ಸೈಟ್ ತೊಗೊಳ್ತಕ್ಕಂಥದ್ದು, ಮನೆ ತೊಗೊಳ್ತಕ್ಕಂತಹದ್ದು, ಈ ವಿಶೇಷವಾಗಿ ಧನಲಾಭಗಳು ಬರುವಂತಹದ್ದು, ಮತ್ತು ವಿಶೇಷವಾಗಿ ಬಂಗಾರವನ್ನು ಕೊಂಡುಕೊಳ್ಳುವಂತಹದ್ದು, ಬಂಗಾರ ಲಾಭ ಆಗುವಂತಹದ್ದು, ಇವೆಲ್ಲವನ್ನು ನೀವು ನಿಮ್ಮ ಕುಟುಂಬದಲ್ಲಿ ಕಾಣ್ತೀರಿ. ಇದರಿಂದ ಬಹಳ ಸಂತೋಷಯುಕ್ತವಾಗಿ ಜೀವನವನ್ನು ಮಾಡಬಹುದು. ಇದೆಲ್ಲ ಭಗವಂತ ಅನುಗ್ರಹ. ಅದಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂತಹದ್ದು. ಆರೋಗ್ಯ ವಿಚಾರ ಸಂಬಂಧಪಟ್ಟಂತೆ ನಿಮಗೆ ಹೇಳಬೇಕು ಅಂದರೆ ಸ್ವಲ್ಪ ಆಹಾರಗಳನ್ನು ಭಾಳ ಎಚ್ಚರಿಕೆಯಿಂದ ಸೇವೆ ಮಾಡಬೇಕಾಗ್ತದೆ. ಸಿಕ್ಕಿ ಪದಾರ್ಥವನ್ನು ತಿಂದರೆ ಬಹಳ ನೋವುಗಳಾಗ್ತದೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಉದರ ಬಾಧೆ, ಹೊಟ್ಟೆ ನೋವಿನಿಂದ ಬಳಲುವಂಥ ಚಾನ್ಸಸ್, ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಆಹಾರದಲ್ಲಿ ನಿಯಮಬದ್ಧವಾಗಿ ಆಹಾರವನ್ನು ಸೇವನೆ ಮಾಡಿ ಒಳ್ಳೆಯದಾಗ್ತದೆ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ವ್ಯವಹಾರಗಳು ನಿಮ್ಮ ಬುದ್ಧಿಗೆ ಏನು ತೋಚುತ್ತದೋ ಆ ಥರ ಮಾಡಿ. ಬೇರೆಯವರ ಬುದ್ಧಿಯನ್ನು ಕೇಳಿ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ, ನಿಮ್ಮ ಬುದ್ಧಿ ಮತ್ತು ಮನಸ್ಸು ಭಾಳ ಚೆನ್ನಾಗಿರುತ್ತೆ. ಜನವರಿ ತಿಂಗಳಲ್ಲಿ ನಿಮಗೆ ಯಾವ ತೋಚಿದ ಕೆಲಸಗಳು, ಯಾವ ವ್ಯವಹಾರ ಮಾಡಬೇಕು ಅಂತ ನಿಮಗೆ ಮನಸ್ಸು ಬರ್ತದೆ, ಆ ಕೆಲಸವನ್ನು ಸುಖವಾಗಿ ನಿಮ್ಮ ಬುದ್ಧಿಗೆ ತೋಚಿದಾಗೆ ಮಾಡಿ. ಬೇರೆಯವರ ಸಹಾಯವನ್ನು ಮಾಡ್ತೀನಿ ಅಂದರೆ ನಿಮ್ಮ ಕೆಲಸಗಳು ಯಾವ ಕಾರಣಕ್ಕೂ ಪೂರ್ಣ ಆಗೋದಿಲ್ಲ, ವಿಳಂಬ ಆಗ್ತದೆ ಮತ್ತು ಅದರಿಂದ ಉಪಯೋಗ ಬರೋದಿಲ್ಲ. ನೋಡಿಕೊಂಡು ನಿಮ್ಮ ಬುದ್ಧಿಗೆ ತೋಚಿದ ಕೆಲಸವನ್ನು ಮಾಡುವುದು ಬಹಳ ಅನುಕೂಲ. ಮತ್ತು ದುಷ್ಟ ವರ್ತನೆ ಮಾಡೋಕ್ಕೆ ಹೋಗಬೇಡಿ, ಕೋಪತಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರ ಬಗ್ಗೆ, ನಿಮ್ಮ ಬಗ್ಗೆ ನೀವೇ ವಿಚಾರ ಮಾಡಿಕೊಂಡು ನಿಮ್ಮ ಎಫರ್ಟ್ ನೀವು ಹಾಕಿದ್ರೆ ಒಳ್ಳೆ ಲಾಭ ಚೆನ್ನಾಗಿದೆ. ಈ ತಿಂಗಳಲ್ಲಿ ಯಾರ್ಯಾರು ಹೊಸ ವ್ಯಾಪಾರವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅಂಥವರು ಬೇಗ ಶುರು ಮಾಡಬೇಕಾಗ್ತದೆ.
ನಿಧಾನ ಮಾಡಿದ್ರೆ ನಿಮಗೆ ಲಾಭಗಳಾಗೋದಿಲ್ಲ, ನಷ್ಟ ಜಾಸ್ತಿ. ಏನೇನು ಪ್ಲ್ಯಾನ್ ಮಾಡಿ ನಾನು ಹೊಸ ಹೊಸ ವ್ಯಾಪಾರ, ಹೊಸ ಕೆಲಸಗಳು, ಒಂದು ಹೊಸ ಉದ್ಯೋಗಗಳು ಏನು ಪ್ರಯತ್ನ ಮಾಡ್ತಿದ್ರಿ, ಇದು ಮಾಡೋದ್ರಿಂದ ನಿಮ್ಮ ಮನಸ್ಸು ಬುದ್ಧಿ ಎರಡೂ ಚೆನ್ನಾಗಿದೆ. ಆದ್ದರಿಂದ ಸರ್ವ ಸೌಖ್ಯವನ್ನು ಅನುಭವಿಸ್ತೀರಿ, ಎಲ್ಲ ರೀತಿಯಲ್ಲೂ ಸುಖವನ್ನು ಕಾಣ್ತೀರಿ. ಮತ್ತು ನೀವು ಮಾಡಿದಂಥ ಕೆಲಸ ವ್ಯಾಪಾರಗಳಿಂದ ಕೀರ್ತಿಗಳಾಗತಕ್ಕಂಥದ್ದು, ಮಾನ ಲಾಭಗಳಾಗತಕ್ಕಂಥದ್ದು, ಧನ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಹಾಗಾಗಿ ನಿಮ್ಮ ಬುದ್ಧಿಗೆ ತೋಚಿದ ಹಾಗೆ ಒಳ್ಳೆಯ ಕೆಲಸ ಕಾರ್ಯ ವ್ಯವಹಾರಗಳನ್ನು ಯಾರ ಸಹಾಯವೂ ಇಲ್ಲದೆ ನೀವು ಪ್ರಾರಂಭ ಮಾಡ್ಬೋದು. ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳು ಮೂಲಕ ಸ್ವಲ್ಪ ಖರ್ಚಾಗ್ತದೆ, ಕೆಲಸ ಕಾರ್ಯ ವ್ಯವಹಾರ ಖರ್ಚಾಗ್ತದೆ, ಅದು ಪರವಾಗಿಲ್ಲ, ಅನುಕೂಲವಾದ ಶುಭವಾದ ಧನ ವೇಗಲಾಗ್ತದೆ, ತೊಂದರೆ ಇಲ್ಲ. ವಿಶೇಷವಾಗಿ ಏನಂದರೆ ನಿಮಗೊಂದು ಯೋಗ ಚೆನ್ನಾಗಿ, ದೇವತಾ ದರ್ಶನ ಮಾಡುವಂಥ ಯೋಗ ಚೆನ್ನಾಗಿದೆ, ಒಂದು ತೀರ್ಥಯಾತ್ರೆಯನ್ನು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ಇದನ್ನು ತಪ್ಪದೇ ಮಾಡ್ಕೊಂಬನ್ನಿ, ಇದರಿಂದಲೂ ಸಹ ನಿಮಗೆ ಶುಭ ಲಾಭಗಳು ಕಾಯ್ದಿದೆ. ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮವನ್ನು ಹೆಚ್ಚು ಹಾಕಬೇಕಾಗ್ತದೆ, ಕಾರಣ ಆಲಸ್ಯ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ವಿದ್ಯೆಯೊಳಗೆ ಭಾಳ ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ನಿಮಗೆ ಚೆನ್ನಾಗಿದೆ. ಮತ್ತು ಯಾರು ಮೇಷರಾಶಿಯವರು ಇದ್ದೀರಿ, ನಿಮ್ಮ ಅಕ್ಕ ತಂಗಿಯರಿಗೆ ಭಾಳ ಶುಭ ಫಲ ಕಾಣ್ತಾರೆ ಅವರು. ಅದಕ್ಕೆ ಅಕ್ಕ ತಂಗಿರು ಅಣ್ಣ ತಮ್ಮರು ಇರಬೇಕು, ಜೊತೆ ಇರಬೇಕು, ಸಂತೋಷವಾಗಿರುವುದು ಇದೇ ಕಾರಣ. ಒಬ್ಬ ರಾಶಿಯಿಂದ ಇನ್ನೊಬ್ಬರಿಗೆ ಎಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಮೇಷರಾಶಿಯವರ ಅಕ್ಕ ತಂಗಿಯರಿಗೆ ಭಾಳ ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಅವರು ಅಂದ್ಕೊಂಡ ಕೆಲಸಗಳು ಸಹ ಬೇಗ ಅವ್ರ ಕೈ ಬಿಡ್ತದೆ. ನಿಮ್ಮ ಮಾತು ಭಾಳ ಜೋರಾಗಿದೆ ಸರಿ ಕುಟುಂಬದಲ್ಲಿ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಭಾಳ ಮಾತು ವಿನಯಪೂರ್ವಕವಾಗಿ ಚೆನ್ನಾಗಿರ್ತದೆ. ಹಾಗಾಗಿ ವಿಶೇಷವಾದ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆಯ ಮನ್ನಣೆಯನ್ನು ಪಡ್ತೀರಿ. ಅದಕ್ಕಾಗಿ ಮಾತಾಡಬೇಕಾದ್ರೆ ಯೋಚನೆ ಮಾತಾಡಿ. ನಿಮ್ಮ ಮಾತಿಗೆ ಭಾಳ ಕಿಮ್ಮತ್ತು ಮತ್ತು ಬೆಲೆ ಭಾಳ ಜೋರಾಗಿದೆ ಮೇಷರಾಶಿಯವರಿಗೆ. ಮತ್ತು ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿದೆ. ಆ ಗುರುವಿನ ಅನುಗ್ರಹ ಏನಾಗ್ತದೆ ನಿಮಗೆ ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗಗಳಲ್ಲಿ ಭಾಳ ಲಾಭವಾಗುವಂಥ ಚಾನ್ಸಸ್. ಮತ್ತು ವ್ಯಾಪಾರ ವ್ಯವಹಾರಗಳಂತೂ ಅಧಿಕವಾದ ಲಾಭಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಯಾಕೆಂದರೆ ನಿಮಗೆಲ್ಲರಿಗೂ ಗುರುಬಲ ಇನ್ನು ಮುಂದೆ ಭಾಳ ಕಡಿಮೆ ಆಗ್ತದೆ. ಈ ಗುರುಬಲವನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಸೊ ಎಲ್ಲ ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ ಧನಲಾಭ ನೀವು ಅಂದ್ಕೊಂಡೇ ಇರೋದಿಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿರ್ತದೆ. ಮತ್ತು ನೀವು ಕೊಟ್ಟಂಥ ಕಾಸು, ಹಣ ಮತ್ತು ಗುಪ್ತ ಧನಗಳನ್ನು ಆದಷ್ಟು ಮೇ ಒಳಗೆ ನೀವು ಕಲೆಕ್ಟ್ ಮಾಡ್ಕೊಂಬಿಡಬೇಕು. ಯಾರಿಗೇನಾದ್ರು ದುಡ್ಡು ಕಾಸು ಕೊಟ್ಟಿದ್ದರೆ, ಒಡವೆ ವಸ್ತ್ರ ಕೊಟ್ಟಿದ್ದರೆ ಮತ್ತು ಗೊತ್ತಿಲ್ಲದೆ ದುಡ್ಡು ಕಾಸನ್ನು ಮಾಡಿದ್ದರೆ, ಸೈನ್ಯಗಳು ಹಾಕಿದರೆ, ಶುರುಟಿಗಳು ಹಾಕಿದರೆ, ಈ ಥರ ಏನೇ ಕೆಲಸ ಮಾಡಿದರೂ ಸಹ ಎಲ್ಲ ಕೆಲಸವನ್ನು ಮೇ ಒಳಗೆ ನೀವು ಪೂರೈಸ್ಕೋಬೇಕಾಗ್ತದೆ. ಮತ್ತು ಎಲ್ಲ ಕೊಟ್ಟ ಕಾಸು ಸಹ ಮೇ ಒಳಗೆಲ್ಲ ದುಡ್ಡು ಕಾಸು ಬಂದು ಸೇರಿಬಿಡ್ತದೆ ನಿಮಗೆ. ಅದನ್ನು ಸರಿಯಾಗಿ ಉಳಿಸ್ಕೋಬೇಕು. ಅದನ್ನು ಉಳಿಸ್ಕೊಂಡ್ರೆ ನಿಮಗೆ ಇನ್ನು 2 ವರ್ಷ ಕೂತು ಊಟ ಮಾಡ್ಬೋದು. ಅದನ್ನೇನಾದರೂ ನೀವು ಕಳ್ಕೊಂಡ್ರೆ ಯಾವ ಕಾರಣಕ್ಕೂ ಇಂಪ್ರೂವ್ ಬರೋಲ್ಲ. ಯಾಕೆಂದರೆ ನಿಮಗೆ ಮೇಯಿಂದ ಟೆಸ್ಟಿಂಗ್ ಪೀರಿಯಡ್ ಇರ್ತದೆ. ಯಾಕೆಂದರೆ ಒಳ್ಳೆಯ ದುಡ್ಡು ಕಾಸು ದೇವರ ಅನುಕೂಲ ಮಾಡಿಕೊಟ್ಟಿದ್ದ, ಅದನ್ನು ಹೇಗೆ ಉಪಯೋಗಿಸ್ಕೊತೀರಿ, ಹೇಗೆ ನಿಲ್ಲಿಸ್ಕೊತೀರಿ ಅನ್ನೋದು ಪರಮಾತ್ಮ ಯೋಚನೆ ಮಾಡಿ ಕೊಡ್ತಾನೆ ನಿಮಗಾಗಿ. ನಿಮ್ಗೆ ಅನುಗ್ರಹ ಮಾಡಬೇಕಾದ್ರೆ ಕೊಟ್ಟಿದ್ದನ್ನು ಉಳಿಸ್ಕೊತಾನಿಲ್ಲ ಅಂತ ಯೋಚನೆ ಮಾಡಿ ನಿಮ್ಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಯಾವುದೇ ಒಂದು ಬಂದರೂ ಧನಲಾಭಗಳಾಗಿದ್ದರು ಅದನ್ನು ಸರಿಯಾಗಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಿಮಗೆ ಇನ್ನು 2 ವರ್ಷ ಕಾಲ ಊಟ ಮಾಡ್ಬೋದು. ಇಲ್ಲಾಂದರೆ ಇದರಿಂದ ಭಾಳ ಕಷ್ಟ ಬಿದ್ದು ಬಿಡ್ತೀರಿ. ಮತ್ತು ನೀವು ಕೊಟ್ಟಂಥ ಹಣ, ಶ್ಯೂರಿಟಿಗಳು ಯಾವುದು ಮಾಡೋಕ್ಕೆ ಹೋಗಬೇಡಿ. ಯಾರು ಕೊಡೋದು ಶ್ಯೂರಿಟಿ ಗಿರಿಟಿ ಕೊಟ್ಟರೆ ಇನ್ನು ಮುಂದೆ ನೀವೇ ಅದಕ್ಕೆ ಹೊಣೆಗಾರ ಆಗಬೇಕಾಗ್ತದೆ. ಆದಷ್ಟು ಶ್ಯೂರಿಟಿ ವ್ಯವಹಾರದಲ್ಲಿ ಹೋಗಬಾರದು. ಮತ್ತು ಕೆಲವು ವಿಚಾರಗಳೇನಾಗ್ತದೆ ಅಂದರೆ, ಈ ದುಡ್ಡು ನಿಮ್ಗೆ ಏನಾಗಿದೆ ಅಂದರೆ 2023-24 ಬಂದಿರೋದು ದುಡ್ಡುಗಳು ಸ್ವಲ್ಪ ನೀವು ಅಂದ್ಕೊಂಡೇ ಇರೋದಿಲ್ಲ. ಕೆಲವೆಲ್ಲ ದುಡ್ಡು ಬಂದಿದೆ, ಅದು ಹೇಗೆ ಬಂತು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆ ದುಡ್ಡನ್ನು ಭಾಳ ಎಚ್ಚರವಾಗಿ ಎತ್ತಿಡಬೇಕಾಗ್ತದೆ. ಇಲ್ಲ ಅಂದರೆ ಆ ದುಡ್ಡನ್ನ ನೀವು ಅನ್ಯಾಯ ಮಾಡಿದ್ರೆ ಕಳೆಯುವಂಥ ಚಾನ್ಸಸ್ ಜಾಸ್ತಿ ಮಾಡ್ತೀರ ನೀವು. ಯಾಕೆಂದರೆ ಅಗಲ ದುಡ್ಡು ಬಂದಿರ್ತದೆ, ನಿಮ್ಗೆ ಅಂದ್ಕೊಂಡಿರಲ್ಲ. ಆ ದುಡ್ಡು ಬಂದಿದ್ದಲ್ಲ ಅಂದರೆ ಅನ್ಯಾಯ ಮಾರ್ಗದಲ್ಲಿ ದುಡ್ಡುಗಳನ್ನ ಹಾಳು ಮಾಡಿಬಿಡ್ತೀರಿ. ಯಾವುದೇ ಕಾರಣಕ್ಕೂ ಹಾಳು ಮಾಡೋಕ್ಕೆ ಹೋಗಬಾರದು. ಮತ್ತು ಸ್ವಲ್ಪ ಈ ಪ್ರವಾಸ ಮಾಡಬೇಕಾದ್ರೆ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋದಾಗ ಸ್ವಲ್ಪ ಎಚ್ಚರವಾಗಿರಬೇಕಾಗಿರ್ತದೆ. ಸ್ವಲ್ಪ ಅಲ್ಲಿ ತೊಂದರೆಗಳಾಗ್ಬಿಡುತ್ತೆ ಪ್ರವಾಸದಲ್ಲಿ ಮಾತ್ರ. ಮತ್ತು ಕೆಲವು ಈ ಹಿತಶತ್ರು ಕಾಟದಿಂದ ಮತ್ತು ಮಾಂತ್ರಿಕರ ಸಹವಾಸ ಅವರುಗಳಿಂದ ಸ್ವಲ್ಪ ತೊಂದರೆಗಳಾಗ್ಬಿಡ್ತದೆ. ನಿಮಗೆ ಭಾಳ ಹುಷಾರಾಗಿರಬೇಕು. ಈ ಹಿತಶತ್ರು ಹತ್ರ ಮತ್ತು ದೈವಿ ಕೆಲಸ ಮಾಡುವಂಥ ಕೆಲವು ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಸ್ವಲ್ಪ ದುಃಖವಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಅದಕ್ಕೆ ಆ ವಿಚಾರದಲ್ಲಿ ಭಾಳ ಎಚ್ಚರವನ್ನು ನೀವು ವಹಿಸ್ಕೋಬೇಕಾಗ್ತದೆ.
ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ತೊಂದರೆ ಆಗತಕ್ಕಂತಹದ್ದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಶನಿ ಶಾಂತಿಯನ್ನು ತಪ್ಪದೇ ಮಾಡಿಕೊಳ್ಳಿ. ಹೆಂಗಿದ್ರು ಸಂಕ್ರಾಂತಿ ಬಂದೇ ಬರ್ತದೆ. ಆ ಸಂಕ್ರಾಂತಿ ದಿನ ನೀವು ಎಷ್ಟು ಎಳ್ಳು ಬೆಲ್ಲ ದಾನ ಕೊಡ್ತೀರೋ ಅಷ್ಟು ನಿಮ್ಮ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ಹಾಗಾಗಿ ಮೇಷರಾಶಿಯವರು ಪ್ರತಿಯೊಬ್ಬರೂ ಸಹ ಎಳ್ಳೆಣ್ಣೆ ದಾನ ಕೊಡುವಂತಹದ್ದು, ಎಳ್ಳು ದಾನ ಕೊಡುವಂತಹದ್ದು ಮಾಡಿದರೆ ನಿಮಗೆ ಪೂರ್ಣವಾದ ಒಳ್ಳೆಯ ಆಯುಸ್ಸು, ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ. ಕಾರಣ ವಿಶೇಷವಾಗಿ ಮಕರ ಸಂಕ್ರಾಂತಿ, ರವಿ ಶನಿಯ ಮನೆಗೆ ಬಂದು ಕೂತಿರ್ತಾನೆ. ಹಾಗೆ ರವಿ ಶನಿಯರು ಶತ್ರುಗಳಾಗಿರೋದ್ರಿಂದ ಯಾರೂ ನಿಮ್ಮ ಜೀವನದಲ್ಲಿ ಶತ್ರುಗಳು ಆಗಬಾರದು ಅನ್ನೋ ಉದ್ದೇಶವಿಟ್ಟು ಎಳ್ಳನ್ನು ದಾನ ಮಾಡುವಂಥದ್ದು, ಎಳ್ಳೆಣ್ಣೆ ದಾನ ಮಾಡುವಂಥದ್ದು, ಎಳ್ಳು ಬೆಲ್ಲ ದಾನ ಕೊಡುವಂಥ ಮಾಡಿದ್ರೆ ಒಳ್ಳೆಯ ಯಶಸ್ಸನ್ನು ನೀವು ಈ ಜನವರಿ ತಿಂಗಳಲ್ಲಿ ಕಾಣ್ತೀರ. ನಮಸ್ಕಾರಗಳು.